ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಸಂಡೇ ಅಲ್ವಾ, ಸೊ ಎಲ್ಲ ಮನೇಲಿರ್ತಾರೆ. ಅದಕ್ಕೆ ಅಕ್ಕಿ ರೊಟ್ಟಿ ಮಾಡುವ ಅಂಥೇಳಿ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಆಗಲಿ ಇಲ್ಲಾಂದರೆ ಟೊಮೊಟೊ ಚಟ್ನಿ ಆಗಲಿ ಮಾಡಬೇಕು. ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಅಂತ ನೋಡಿ ಒಮ್ಮೆ. ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ತಬ್ಬಾಕ್ಸಿ ಸೊಪ್ಪು, ಹಾಗೆ 2 ಈರುಳ್ಳಿ, ಹಾಗೆ ತಬ್ಬಾಕ್ಸಿ ಸೊಪ್ಪು, ಹಾಗೆ ಕ್ಯಾರೆಟ್, ಹಾಗೆ ಹಸಿಮೆಣಸಿನ್ಕಾಯಿ 3, ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ತೊಗೊಂಡು ಈಗ ಹೆಚ್ಕೋಬೇಕು ಚಿಕ್ಕದಾಗಿ. ಹಾಗೆ ಕ್ಯಾಪ್ಸಿಕಮ್ ಸಹ ಹಾಕೋಬೋದು. ಕ್ಯಾಪ್ಸಿಕಮ್ ಇಲ್ಲಾಂದರೆ ಕ್ಯಾಬೇಜ್, 2ರಲ್ಲಿ 1 ಯಾವುದಾದ್ರೂ ಹಾಕೋಬೋದು. ನೋಡಿ, ಇವಾಗ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸಿಗ್ತೀನಿ, ಓಕೆನಾ? ಈಗ ತರಕಾರಿ ತೊಗೊಂಡಿದ್ದಲ್ಲ ಅವನ್ನೆಲ್ಲ ಚಿಕ್ಕದಾಗಿ ಹೆಚ್ಕೋಬೇಕು. ಕ್ಯಾರೆಟ್ನ ತುರ್ಕೋಬೇಕು. ಸೊಪ್ಪೆಲ್ಲ ಚಿಕ್ಕದಾಗಿ ಹೆಚ್ಕೊಬಿಟ್ಟು ಅದನ್ನು ಒಂದು ಪಾತ್ರೆಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಅಕ್ಕಿ ಹಿಟ್ಟು ಎಲ್ಲ. ಸೊ ಈಗ ಹೆಚ್ಕೊಳ್ತೀನಿ ನೋಡಿ ಯಾವ ಥರ ಹೆಚ್ಕೊಳ್ತೀನಿ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೀಗೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಚಿಕ್ಕದಾಗಿ ತಬ್ಬಾಕ್ಸಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್, ಹಾಗೆ ಹಸಿಮೆಣಸಿನ್ಕಾಯಿ 2 ಎಲ್ಲ ಚಿಕ್ಕದಾಗಿ ಹೆಚ್ಕೊಬಿಟ್ಟಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿದ ಮೇಲೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಅಕ್ಕಿ ಹಿಟ್ಟು 2 ಚಿಕ್ಕ ಬಾಕ್ಸಲ್ಲಿ 2 ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋಬೇಕು. ಕಲಿಸ್ತಾ ಜಾಸ್ತಿ ತೆಳ್ಳಗೆ ಕಲಿಸ್ಕೋಬಾರ್ದು, ಜಾಸ್ತಿ ಗಟ್ಟಿಗೂ ಕಲಿಸ್ಕೋಬಾರ್ದು, ಮೀಡಿಯಮಲ್ಲಿರಬೇಕು. ಸೊ ಹಾಗೆ ಕಲಿಸ್ಕೋಬೇಕು. ನಾನು ನೀರು ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಎಲ್ಲನೂ ಅಕ್ಕಿ ಹಿಟ್ಟು ಮತ್ತು ತರಕಾರಿ ಹೆಚ್ಕೊಂಡಿದ್ದೀನನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕಿ ಸ್ವಲ್ಪ ಮಿದ್ರೆ ಸರಿ ಹೋಗುತ್ತೆ. ಸೊ ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಸೊ ನೋಡಿ, ಈ ಥರ ಜಾಸ್ತಿ ತೆಳ್ಳಗೆ ಇರಬಾರ್ದು. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ 10 ನಿಮಿಷ ಇಡಬೇಕು, ನೆನ್ಕೊಂಡ್ಲಿ. ಅದಾದಮೇಲೆ ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಹಚ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಒಣಮೆಣ್ಸಿನ್ಕಾಯಿ. ಈಗ ಫ್ರೈ ಮಾಡ್ಕೋಬೇಕು ಅದನ್ನೆಲ್ಲ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಅದಕ್ಕಾದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರ ಈರುಳ್ಳಿ ಹೆಚ್ಕೊಂಡಿರ್ತೀನಲ್ವ, ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಟೇಸ್ಟ್ ಇರುತ್ತೆ ರೊಟ್ಟಿಗೆಲ್ಲ, ಹಾಗೂ ಚಪಾತಿಗೂ ಚೆನ್ನಾಗಿರುತ್ತೆ, ಆಮೇಲೆ ದೋಸೆಗೂ ಚೆನ್ನಾಗಿರುತ್ತೆ ಚಟ್ನಿ. ಈಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನೂ ಹಾಗೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಎಲ್ಲನೂ ಫ್ರೈ ಮಾಡಿಕೊಂಡು ಈಗ ಈ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 2 ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ. ಅದಾದ ನಂತರ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನೀರು ಆ್ಯಡ್ ಮಾಡಬಾರ್ದು. ಫ್ರೈ ಆದಮೇಲೆ ನೋಡಿ, ಈಗ ಫ್ರೈ ಆಗಿದೆ. ಈಗ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು.
ನೋಡಿ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಹಾರಬೇಕು. ಅದಾದ ನಂತರ ಮಿಕ್ಸಿಗೆ ಹಾಕೊಬರ್ಬೇಕು. ಇವಾಗ ನಾವೇನು ರುಬ್ಬಿರ್ತೀವೋ ಅದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು. ನೋಡಿ ಆಲ್ರೆಡಿ ಎಲ್ಲ ಸ್ವಲ್ಪ ಬೆಂದಿದೆ, ಸಾಕು. ಈಗ ಆಫ್ ಮಾಡಿಕೊಂಡು ಆರೋಗಿ ಬಿಡಬೇಕು. ಸ್ವಲ್ಪ ಆರಿದ ನಂತರ ಮಿಕ್ಸಿಗೆ ಹಾಕಬೇಕು. ನಮ್ಮ ಹತ್ರ ಬೆಣ್ಣೆ ಪೇಪರ್ ಇಲ್ವಲ್ಲ, ಸೊ ಅದಕ್ಕೆ ನಾನು ಸನ್ಫ್ಲವರ್ದು ಎಣ್ಣೆ ಪಾಕೆಟ್ ಇರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಬಿಟ್ಟು, ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಹಿಟ್ಟನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಈಗ ಸ್ವಲ್ಪ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಉಂಡೆ ತೊಗೊಂಡು ಅದಕ್ಕೆ ನಾವು ಪೇಪರ್ ಹಾಕಿದ್ವಲ್ಲ, ಅದಕ್ಕೆ ಎಣ್ಣೆ ಹಾಕಿದ್ವಲ್ಲ ಅದ್ರ ಮೇಲೆ ತಟ್ಕೋಬೇಕು. ಸ್ವಲ್ಪ ಕೈಯಲ್ಲಿ ಎಣ್ಣೆ ಮಾಡಿಕೊಂಡು, ಅದಾದ ನಂತರ ಈಗ ನಾವು ಗ್ಯಾಸ್ ಹಚ್ಕೊತಿದ್ದೀವಿ, ಒಲೆ ಹಚ್ಕೊಂಡು ಹಾಗೆ ಹಂಚಿಟ್ಕೊಳ್ತಾ ಇದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಎಣ್ಣೆ ಹಚ್ಕೊಂಡು ಈಗ ನಾನು ತಟ್ಟಿದ್ದೀನಲ್ವ ಅದನ್ನು ಈಗ ಬಾಣಲಿಗೆ ಆ್ಯಡ್ ಮಾಡೋಣ. ಹಂಚಿಗೆ ನೋಡಿ, ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಬೇಯಲಿ ಎಲ್ಲ. ಅದಕ್ಕೆ ಈರುಳ್ಳಿ, ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ವಲ್ಲ, ಸ್ವಲ್ಪ ಫ್ರೈ ಆಗಲಿ. ಅದು ಬೆಂದಾದಮೇಲೆ ಉಲ್ಟಾ ಸೀದಾ ಮಾಡ್ತಾ ಇರಬೇಕು. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಅಂದರೆ ರೀಸೆಂಟಾಗಿ 1 ಇಯರ್ ಆಯ್ತೇನೋ ಅಕ್ಕಿ ರೊಟ್ಟಿ ಮಾಡಿದ್ದು. ಅದಾದಮೇಲೆ ನೋಡಿ ನಾನು ಒಗ್ಗರಣೆ ಮಾಡಿದೆ ಸಾಂಬಾರ್ದು, ಈರುಳ್ಳಿ ಮತ್ತು ಹಾಗೆ ಸಾಂಬಾರ್ದೆಲ್ಲ ಒಗ್ಗರಣೆ ಆದ ನಂತರ ಈಗ ತಟ್ಟೆಗೆ ಹಾಕ್ಕೊಂಡು ತಿಂತೀನಿ. ನೋಡಿ ಎಷ್ಟು ಚೆಂದ ಇದೆ. ಸ್ಮೂತಾಗಿರಬೇಕು, ಅಂದರೆ ನಾವೆಲ್ಲ ತಟ್ತೀವಲ್ಲ ಕೆಲವೊಂದು ಸಲ ಗಟ್ಟಿ ಆಗಿಬಿಡುತ್ತೆ, ಮೃದುವಾಗಿದ್ದರೆ ಚೆಂದ. ತಿಂದು ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ತಿಂಡಿಗೆ ಅದೇ ಅಕ್ಕಿ ರೊಟ್ಟಿ ಮಾಡಿದ್ದೆ, ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.